Next question is fourth one. Construct a Hoffman tree and ರಿಸಲ್ಟ್ ಕೋಡ್ ಫಾರ್ ದ ಫಾಲೋಯಿಂಗ್ ಅಂತ ಕೊಟ್ಟಿರ್ತಾರೆ. ಈ ಥರ ಕೊಟ್ಟಿರ್ತಾರೆ. ಎನ್ ಕೋಡ್ ದ ಟೆಕ್ಸ್ಟ್ ಎ ಬಿ ಸಿ ಡಿ ಎ ಬಿ ಎ ಸಿ ಎ ಬಿ ಎ ಡಿ, ಆಮೇಲೆ ಡಿ ಕೋಡ್ ದ ಟೆಕ್ಸ್ಟ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಎ ಬಿ ಸಿ ಡಿ ಅಂತ ಕೊಟ್ಟಿರ್ತಾರೆ. ಇದನ್ನು ನಾವು ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೋಬೇಕು. ಹೇಗೆ ಅಂದರೆ ಈ ಥರ ಬರ್ಕೋಬೇಕು. ನಂಬರ್ಸ್ ಇರುತ್ತಲ್ಲ ಅದು ಮೇಲೆ ಬರ್ಕೋಬೇಕು, ಆಲ್ಫಾಬೆಟನ್ನು ಕೆಳಗೆ ಬರ್ಕೋಬೇಕು, ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೋಬೇಕು. ನೋಡಿ, ಫಸ್ಟ್ 0.1 ಕಮ್ಮಿ ಇದೆ, ಅದಾದಮೇಲೆ 0.15, ನೆಕ್ಸ್ಟ್ 0.15 ಸೇಮ್ ಇದೆ, ಆಮೇಲೆ 0.2, ಆಮೇಲೆ 0.4. ಹಿಂಗೆ ಬರ್ಕೊಂಡಾದ್ಮೇಲೆ ಫಸ್ಟ್ ಎರಡು ಇರುತ್ತೆ ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಂಡ ತಕ್ಷಣ ಫಸ್ಟ್ ಎರಡು ಇರುತ್ತಲ್ಲ ಅವನ್ನ ಆ್ಯಡ್ ಮಾಡಬೇಕು. 0.1 + 0.15 0.25 0.25 ಅಂತ ಬರ್ಕೊಂಡು ಸೇಮ್ ಇವೆರಡು ಹೆಂಗಿದೆಯಲ್ಲ ಆ್ಯಸ್ ಇಟ್ ಈಸ್ ಕೆಳಗೆ ಬರ್ಕೊತೀವಿ. ನೆಕ್ಸ್ಟ್ ಇದನ್ನು ಬರ್ಕೊಂಡ್ಮೇಲೆ ಮತ್ತೆ ಅಸೆಂಡಿಂಗ್ ಏನೇನು ಉಳಿದೆ 0.15 0.2 0.45 0.15ನ ಸ್ಟಾರ್ಟಿಂಗ್ ಬರ್ಕೊತೀವಿ, ಯಾಕಂದರೆ ಅಸೆಂಡಿಂಗ್ ಆರ್ಡ್ರಲ್ಲಿ ಬರಬೇಕು. 0.2 ಇಲ್ಲಿ ಬರ್ಕೊತೀವಿ. 0.2 ಆದಮೇಲೆ ಇವೆರಡು ಆ್ಯಡ್ ಮಾಡಿದ್ವಿ 0.25 ಮತ್ತು 0.4 ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಇದು ಸ್ಟೆಪ್ 1 ಇದೆ. ನೆಕ್ಸ್ಟ್ ಸ್ಟೆಪ್ 2. ನೆಕ್ಸ್ಟ್ ಸ್ಟೆಪ್ 3 ಏನಿದೆ ಅಂದರೆ, ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಇದನ್ನು ಆ್ಯಡ್ ಮಾಡಿದ ತಕ್ಷಣ ಇದು ಸೆಕೆಂಡ್ ಸ್ಟೆಪ್ ಆದಮೇಲೆ ಥರ್ಡ್ ಸ್ಟೆಪ್ಪಲ್ಲಿ ಇದರಲ್ಲಿ ಇದಿಷ್ಟು ಆ್ಯಡ್ ಮಾಡಿ ನೆಕ್ಸ್ಟ್ ಫಸ್ಟ್ ಎರಡು ಇರುತ್ತಲ್ಲ ಇವನ್ನ ಆ್ಯಡ್ ಮಾಡಿ 0.15 + 0.2 0.35 ಅಂದರೆ 0.35 ಹೆಂಗೆ ಬಂತು ಇವೆರಡರಿಂದ ಬಂತು, ಆ್ಯಸ್ ಇಟ್ ಈಸ್ ಇವೆರಡು ನನಗೆ ಬರ್ಕೊತೀವಿ. ನೆಕ್ಸ್ಟ್ 0.25ನ ಈ ಕಡೆ ಬರ್ಕೊತೀವಿ, ಯಾಕಂದರೆ ಅಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕು. 0.25 ಅದನ್ನ ಹೆಂಗೆ ಬಂದಿತ್ತು ಹಂಗೆ ಬರ್ಕೊತೀವಿ. ನೆಕ್ಸ್ಟ್ 0.35 ಇವೆರಡನ್ನ ಆ್ಯಡ್ ಮಾಡಿದ್ರೆ 0.35 ಬರ್ತೀವಿ. 0.4 ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ನೆಕ್ಸ್ಟ್ ಸ್ಟೆಪ್ 4ಅಲ್ಲಿ ಏನು ಮಾಡ್ತೀವಿ ಅಂದರೆ ಇವೆರಡನ್ನ ಆ್ಯಡ್ ಮಾಡ್ತೀವಿ. 0.25 ಫಸ್ಟ್ ಎರಡು ಇದ್ದಾರೆ ತಾನೇ, 0.25 + 0.35 0.6 ಆಗುತ್ತೆ, ಇದನ್ನು ಬರ್ಕೊತೀವಿ. ಆಮೇಲೆ 0.4ನ ಆ್ಯಸ್ ಇಟ್ ಈಸ್ ಯಾಕಂದರೆ ಬರ್ಕೊತೀವಿ, ಅಂದರೆ ಇನ್ ಅಸೆಂಡಿಂಗ್ ಆರ್ಡರ್ 0.4 ಆದಮೇಲೆ 0.6 ಬರೋದು. ಓಕೆನಾ? ಇವೆರಡು ಆ್ಯಡ್ ಮಾಡಿದ್ರೆ 0.6 ಬರುತ್ತೆ. 0.6 ಹೆಂಗೆ ಬಂತು 0.25 + 0.35 0.25 ಮತ್ತು 0.35. ಇದು 0.25 ಹೆಂಗೆ ಬಂತು 0.1 + 0.15 0.35 ಹೆಂಗೆ ಬಂತು 0.15 + 0.2. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ನೆಕ್ಸ್ಟ್ 0.4ನ್ನ ಮತ್ತು 0.6ನ ಆ್ಯಡ್ ಮಾಡಬೇಕು, ಅವಾಗ 1 ಬರುತ್ತೆ. 1.0 ಹೆಂಗೆ ಬಂತು ಅಂದರೆ 0.4 + 0.6 ಆ್ಯಸ್ ಇಟ್ ಈಸ್ 0.4 0.6 ಇನ್ನು ಕನೆಕ್ಟ್ ಮಾಡ್ತೀವಿ. ಹಿಂಗೆ ಬರೆದಾದ್ಮೇಲೆ ಸ್ಟೆಪ್ 5 ಇಲ್ಲಿ ಲಾಸ್ಟ್ ಆಯಿತಾ. ನೆಕ್ಸ್ಟ್ ಏನು ಮಾಡಬೇಕು, ಲೆಫ್ಟ್ ಟ್ರೀ ಇರುತ್ತಲ್ಲ ಅವಕ್ಕೆಲ್ಲ 0 ಹಾಕಬೇಕು, ರೈಟ್ ಟ್ರೀಗೆಲ್ಲ 1 ಹಾಕ್ಬೇಕು. ಇದು ಲೆಫ್ಟ್ ಟ್ರೀ 0 ಹಾಕ್ತೀವಿ, ರೈಟ್ ಟ್ರೀ 1, ಇದು ರೈಟ್ ಟ್ರೀ 1, ಲೆಫ್ಟ್ 0, ಇದು ಲೆಫ್ಟ್ ಇದೆ 0, ರೈಟ್ ಇದೆ 1, ಲೆಫ್ಟ್ ಇದೆ 0, ಇದು ರೈಟ್ ಇದೆ 1, ಹಿಂಗೆ ಬರ್ಕೊತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, ಎ ಬಿ ಸಿ ಡಿ ವ್ಯಾಲ್ಯೂ ಕಂಡುಹಿಡಿಬೇಕು. ಎ ಬಿ ಸಿ ಮತ್ತು ಡಿ ಮತ್ತು ಇದು ಅಂಡರ್ಸ್ಕೋರ್ ಅಂತಾರೆ, ಇದರದ್ದು ವ್ಯಾಲ್ಯೂ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡ್ಬೇಕಂದ್ರೆ ಇಲ್ಲಿ ಮೇಲಿಂದ ನೋಡ್ಕೊತ ಬರ್ಬೇಕು. ಮೇಲಿಂದ ಇಲ್ಲಿಗೆ ಏನೇನಿದೆ 0, ಹಂಗಾಗಿ ಎದು ವ್ಯಾಲ್ಯೂ 0. ಬಿ ಇಲ್ಲಿದೆನಾ, ಇದರಿಂದ ಇಲ್ಲಿ 1 1 0 0 ಮೀನ್ಸ್ 100 100. ಇಲ್ಲಿಂದ ಇಲ್ಲಿ 1 ಇಲ್ಲಿಂದ ಇಲ್ಲಿಗೆ 0, ಇಲ್ಲಿಂದ ಇಲ್ಲಿಗೆ 0. ಬಿ ರೀಚ್ ಆದ್ವಾ, ಹಂಗಾಗಿ ಅದ್ರದ್ದು ನೋಡಿ 1 0 0 100. ನೆಕ್ಸ್ಟ್ ಸಿ ಎಲ್ಲಿದೆ, ಇಲ್ಲಿದೆ, ಇಲ್ಲಿಂದ 1 1 1 1 1 1 ಸಿ ವ್ಯಾಲ್ಯೂ. ನೆಕ್ಸ್ಟ್ ಡಿ ಇಲ್ಲಿದೆ 1 0 1 1 0 1, ಇದು ಅಂಡರ್ಸ್ಕೋರಿನ ವ್ಯಾಲ್ಯೂ 1 1 0 1 1 0. ಸೊ ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ನೆಕ್ಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಡಿ ಕೋಡ್ ದ ಟೆಕ್ಸ್ಟ್ ಅಂತ ಕೊಟ್ಟಿದ್ದಾರೆ. ಫಸ್ಟು ಹಿಂಗೆ ಕೋಡ್ ಕೊಟ್ಟಿರ್ತಾರೆ 1 0 0 1 0 1 1 ಆ ಥರ ಕೊಟ್ಟಿರ್ತಾರೆ. ಫಸ್ಟ್ 2 ಡಿಜಿಟ್ಸ್ ಅಥವಾ 3 ಡಿಜಿಟ್ಸ್ ನೋಡಬೇಕು. 100 ಇದೆನಾ ನೋಡಿ, 100 ಇದೆ, 100 ವ್ಯಾಲ್ಯೂ ಏನಿದೆ ಬಿ, ಅದಕ್ಕೆ ಬಿ ಅಂತ ಬರಿತೀವಿ. ನೆಕ್ಸ್ಟು 3 ಡಿಜಿಟ್ಸ್ ನೋಡಬೇಕು. 0 1 0 0 1 0 ಎಲ್ಲರೂ ಇದೆನಾ, ಇಲ್ಲ. ಆಮೇಲೆ 2 ಡಿಜಿಟ್ಸ್ ನೋಡಬೇಕು. 0 1 ಎಲ್ಲರೂ ಇದೆನಾ, ಇಲ್ಲ, ಬರೀ 0 ಅಷ್ಟೇ ಇದೆ, ಹಾಗಾಗಿ 0ಗೆ ಅಷ್ಟೇ ಅಂಡರ್ಲೈನ್ ಮಾಡಿ ಇಲ್ಲಿ ಎ ಅಂತ ಬರಿತೀವಿ. ನೆಕ್ಸ್ಟ್ 3 ಡಿಜಿಟ್ಸ್ ನೋಡಬೇಕು. 101 ಇದೆನಾ ನೋಡಬೇಕು, 101 ಇದೆ, ಹಾಗಾಗಿ ಡಿ ಅಂತ ಬರಿತೀವಿ. 101 ಆದಮೇಲೆ ಮತ್ತೆ 3 ಡಿಜಿಟ್ಸ್ ನೋಡಬೇಕು. 110 ಇದೆನಾ, ಇಲ್ಲಿದೆ ಅಂಡರ್ಸ್ಕೋರ್. ನೆಕ್ಸ್ಟ್ ಮತ್ತು 3 ಡಿಜಿಟ್ಸ್ ನೋಡಬೇಕು. 010 ಇಲ್ಲೇ ಏನಾರು ಇದೆನಾ, ಇಲ್ಲ.
ಅದಕ್ಕಾಗಿ 0 ಅಷ್ಟೇ ಇದನ್ನ ಅದನ್ನು ಅಂಡರ್ಸ್ಕೋರ್ ಹಾಕಿ ಎ ಅಂತ ಬರ್ತೀವಿ. ನೆಕ್ಸ್ಟ್ 3 ಡಿಜಿಟ್ಸ್ ನೋಡಬೇಕು. 101 ಇದನ್ನು ನೋಡಿ 101 ಇದೆ, ಅದೇನಿದೆ ಡಿ ಅಂತ ಇದೆ, ಹಾಗಾಗಿ ಅಂಡರ್ಲೈನ್ ಮಾಡಿ ಡಿ ಅಂತ ಹೊಡೆದು. ಲಾಸ್ಟ್ ಏನು ಉಳಿದೆ 0, ಹಾಗಾಗಿ 0ದೇನು ವ್ಯಾಲ್ಯೂ ಎ ಅಂತ ಬರುತ್ತೆ. ಬ್ಯಾಡ್ ಅಂಡರ್ಸ್ಕೋರ್ ಅಡ ಅಂತ ಬರುತ್ತೆ. ನೆಕ್ಸ್ಟ್ ಡಿ ಕೋಡ್ ದ ಟೆಕ್ಸ್ಟ್ ಅಂತ ಅಂದರೆ ಡಿ ಕೋಡ್ ಮಾಡ್ಬೇಕಂದ್ರೆ ಎ ಬಿ ಇದು ಕೊಟ್ಟಿರ್ತಾರೆ, ಅದ್ರದ್ದು ವ್ಯಾಲ್ಯೂ ಅಷ್ಟೇ ಹಾಕ್ಬೇಕು. ಎದು 0, ಬಿದು 100, ಎದು 0, ಸಿದು 111, ಎ 0, ಬಿ 100, ಎ 0, ಡಿ 101. ದಿಸ್ ಈಸ್ ದ 4th ಕ್ವಶನ್.